10ನೇ ಶತಮಾನದಲ್ಲಿ ಇದು ಒಂದು ವಿಶ್ವವಿದ್ಯಾಲಯ ರೀ. ಇವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ 60 ಕಂಬದ ಗುಡಿ ಅಂತೇಳಿನೂ ಕರೀತಾರ್ರಿ. ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ. ಇವಾಗ ನಾವು ಯಲ್ಲಮ್ಮ ತಾಯಿ ದರ್ಶನ ಮಾಡಿಕೊಂಡು ಅಲ್ಲೇ ಹಿಂದೆ ಇರೋ ಭಾಳ ಹಳೆ ಕಾಲದ ಗುಡಿ ರೀ, ನಂದಿ ಗುಡಿಗೆ ಬಂದೀವ್ರಿ. ಈ ದೇವಸ್ಥಾನದ ಗರ್ಭಗುಡಿಯಲ್ಲಿಲ್ರಿ ಶಿವಲಿಂಗ ಅದ ರೀ. ಬಹಳ ಹಳೆ ಕಾಲದ ಕಟ್ಟಡ ರೀ. ಕಲ್ಲುಗಳು ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಅದಾವು. ಈ ದೇವಸ್ಥಾನದಾಗಿಲ್ರಿ 2 ನಂದಿ ಮೂರ್ತಿ ಅವ ರೀ. 2 ನಂದಿ ಮೂರ್ತಿ ಇಲ್ರಿ ಭಗ್ನಗೊಂಡ ಸ್ಥಿತಿಯಲ್ಲವ ರೀ. ಈ ದೇವಸ್ಥಾನದ ಹಿಂದೆ ಇಲ್ರಿ ಒಂದು ಬಾವಿ ಅದ ರೀ. ಇದಕ್ಕೆ ನಂದಿ ಬಾವಿ ಅಂತ ಕರೀತಾರೆ. ಯಾವ ಕಾಲ ಇದ್ರೂ ಎಂಥ ಬರಗಾಲ ಬಿದ್ದರೂ ಇಲ್ರಿ ಇಲ್ಲಿ ನೀರು ಬತ್ತಂಗಿಲ್ಲ ಅಂತ್ರಿ ಈ ಬಾವಿ ಒಳಗೆ. ಈ ಬಾವಿ ಒಳಗಿಲ್ರಿ ಒಂದು ಕಲ್ಲಿನ ಕೋಳಿ ಅದಂತ್ರಿ. ಆ ಕಲ್ಲಿನ ಕೋಳಿ ಕೂಗಿತ್ತು ಅಂತಂದ್ರೆ ಪ್ರಳಯ ಆಗ್ತದ ಅಂತಾರ್ರಿ. ಇಲ್ಲಿ ಈಜಾಡಕ್ಕೆ ಬರೋರು ಇಲ್ರಿ, ಎಲ್ಲಿದ್ರು ಆರಾಮಾಗಿ ಈಜಾಡ್ತಾರ್ರಿ. ಈಜಾಡಕ್ಕೆ ಬರದೇ ಇರೋರ್ನು ಆಡಲಿ ಅಂಥೇಳಿ ಇಲ್ಲಿ ಟ್ಯೂಬ್ ಕಿರಾಯಿ ಕೊಡ್ತಾರ್ರಿ. ಇಲ್ಲಿ 1 ಗಂಟೆ ಅರ್ಧ ಗಂಟೆ ತೊಗೊಂಡು ಹೋಗ್ಬೋದು, ಈಜಾಡ್ಬೋದು, ಕಲಿಬಹುದು. ಈಗ ನಾವು ನಂದಿ ದೇವಸ್ಥಾನದಿಂದಿಲ್ರಿ ಸೀದಾ ಅಲ್ಲೇ ಪಕ್ಕದಲ್ಲೇ ಸಂಜೀವಿನಿ ಆಂಜನೇಯ ದೇವಸ್ಥಾನ ಅಂತ ಹೇಳ್ದ ರೀ. ನಮ್ಮ ಹಣಮಪ್ಪನ ದರ್ಶನ ಮಾಡಮಂಥೇಳಿ ಸೀದಾ ಸಂಜೀವಿನಿ ಆಂಜನೇಯ ಗುಡಿಗೆ ಬಂದುಬಿಟ್ಟೇವ್ರಿ ನಾವು. ಈ ಸಂಜೀವಿನಿ ಆಂಜನೇಯ ದೇವಸ್ಥಾನ ಹೊರಗಿಲ್ರಿ ಜಾಗ ಭಾಳ ಅದ ರೀ. ಇದೂ ಒಂದು ಭಾಳ ಹಳಿ ದೇವಸ್ಥಾನ ರೀ. ಇವತ್ತು ಯಾಕೇನು ದೇವಸ್ಥಾನ ಕ್ಲೋಸ್ ಆಗೈತ್ರಿ. ಈ ಕಡೆ ಯಾರೂ ಬರ್ತಿಲ್ಲ ಅಂತೇಳಿ ಮೇ ಬಿ ಕ್ಲೋಸ್ ಮಾಡಿರ್ಬೋದೇನ್ರಿ. ನಾವು ಹಂಗೆ ಹೊರಗಿಂದ ಹನುಮಪ್ಪನ ದರ್ಶನ ಮಾಡ್ಕೊಂಡೇವ್ರಿ.